ಓಕೆ, ನಮಸ್ತೆ ಸರ. ನಮ್ಮ ಹೆಸರು ಕಾಜಪ್ಪ ಉಪ್ಪಾರತ್ ಅಂದು. ನಾವು ಇಲ್ಲಿ ಒಬ್ಬರು ನಮ್ಮ ಫ್ರೆಂಡ್ ಮಾತಾಡ್ತಾರೆ. ಅವರು ಏನು ಪ್ರೊಸೀಜರ್ ಮಾಡಿದ್ರು, ಅವರು ಯಾವ್ಯಾವ ಥರನಾಗಿ ಅಂದ ಈ ಬೆಳೆ ಬೆಳೆಯಕತ್ತಾರ ಮತ್ತು ಯಾವ ಥರನಾಗಿ ಅವರು ಸಜೆಷನ್ ತೊಗೊಂಡಾರ ಅನ್ನೋದು ಅವ್ರ ಬಾಯಿ ಮುಖಾಂತರ ಕೇಳೋಣ. ಸರ ನಮಸ್ತೆ. ನಮಸ್ತೆ ಸರ, ನೀವು ಯಾವ ಥರನಾಗಿ ಹೆಂಗೆ ಕಾಂಟ್ಯಾಕ್ಟ್ ಆದ್ರಿ, ಇದು ಯಾವ ಥರನಾಗಿ ಬೆಳಿಲಿಕತ್ರಿ, ಏನು ಕಾರಣ, ಹೆಂಗೆ ಏನು, ಮತ್ತು ಮುಂಚೆ ಯಾವ ಥರನಾಗಿ ಬೆಳಿತಿದ್ರಿ, ಈಗ ಯಾವ ಥರನಾಗಿ ಬೆಳಿಲಿಕತ್ತೀರಿ ಅನ್ನೋದು ಒಂದು ಸ್ವಲ್ಪ ವಿಸ್ತಾರವಾಗಿ ಬೇರೆ ಬೇರೆ ರೈತರಿಗೆ ಒಂದು ಸ್ವಲ್ಪ ತಿಳಿಯುವಂಗೆ ಹೇಳ್ತೀರಾ? ಇದು ನಮ್ಮ ಫ್ರೆಂಡ್ ಅವ್ರ ಕಡೆಯಿಂದ ನೀವು ಕಾಂಟ್ಯಾಕ್ಟ್ ಆಗಿದ್ದವರು ಬ್ರದರು. ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಮೇಲೆ ಇದು ನಿಮ್ಮ ಕಡೆಯಿಂದ ಇದು ನನಗೆ ಫಸ್ಟ್ನೇ ಬೆಳೆ ಆಗಿರೋದ್ರಿಂದ ಚೆನ್ನಾಗಿ ಲೋಡ್ ಆಗೈತೆ, ಸೆಟ್ಟಿಂಗೂ ಚೆನ್ನಾಗೈತೆ. ಪ್ರೊಸೀಜರ್ ನೀವು ಹೇಳ್ದಂಗೆ ಮಾಡಿದ್ದೀನಿ ಎಲ್ಲನ. ಹಾಂ, ಎಲ್ಲ ಕಾಯಿ ಕಲರಾಗೆ ಕರೆಕ್ಟಾಗಿ ಕೂತ್ಬಿಟ್ಟೈತಿ. ಹೌದು. ನಿಮ್ಮದು ಯಾವ ಊರಣ? ನಮ್ದು ಇಲ್ಲಿ ಹಿರಿಯೂರು ತಾಲೂಕು ಅರಿಯಬ್ಬೆ ಅಂತ. ಹಿರಿಯೂರು ತಾಲೂಕು ಅರೇಬ್ಯ. ಹೌದಾ? ಅರೇಬ್ಯ ಅಂದರೆ ನಿಮಗೆ ಈ ಸದ್ಯಕ್ಕೆ ಈ ಮೂಮೆಂಟಲ್ಲಿ ಯಾವ್ಯಾವ ಪ್ಲಾಟ್ಗಳು ಈ ಥರನಾಗಿ ಎಲ್ಲ ಯಾವ ನಿಮ್ಮ ಏರಿಯಾದಲ್ಲಿ ಸೆಟ್ಟಿಂಗ್ ಆಗಿಲ್ಲ? ಇಲ್ಲ ಸೆಟ್ಟಿಂಗ್ ಆಗಿಲ್ಲ. ಅದು ಮತ್ತು ಇದು ಕರೆಕ್ಟಾಗಿ ನಾವು ಹೇಳಿದ ಸಜೆಷನ್ ಪ್ರಕಾರ ನಿಮ್ಗೆ ಸೆಟ್ಟಿಂಗ್ ಆಗ್ಯದ? ಹೌದು. ಹೌದಾ? ಇನ್ನು ಇದು ಮುಂಚೆ ಈ ಥರನ ಬೆಳೆದಿದ್ರಾ? ಇಲ್ಲ ಹೋದ್ ಸರಿ ಬೆಳೆ ಆಗಿತ್ತು, ಬಟ್ ಇಷ್ಟೊಂದು ಲೋಡ್ ಆಗಿರಲಿಲ್ಲ. ಹಾಂ, ಈ ಸಾರಿ ಲೋಡ್ ಐತೆ? ಹೌದು, ಫುಲ್ ಲೋಡ್ ಇದೆ. ಹೌದು. ಅಂದರೆ ನಿಮಗೇನು ಖುಷಿ ಅದಲ್ಲ? ಹೌದಣ್ಣ. ಹಾಂ, ಈ ಸದ್ಯಕ್ಕೆ ಈ ಪ್ಲಾಟ್ ನೋಡಿ ಇಲ್ಲಿ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ರೈತರು ಏನಂತಾರೆ? ಇಲ್ಲ, ಬರ್ತಾರೆ, ಬಂದು ಎಲ್ಲ ಸಜೆಷನ್ ಕೇಳ್ತಾರೆ. ನನಗೆ ತಿಳಿದಿದ್ದು ನಾನು ಹೇಳಿದ್ದೀನಿ. ಅದಕ್ಕೆ ಆದಷ್ಟು ನೆಕ್ಸ್ಟ್ ಬೆಳೆಗೂ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ನಿಮ್ಗೂ ಅಂತ ಹೇಳಿದ್ದೀನಿ. ಆಯಿತು ಅಂತ ಹೇಳೋರೆ. ನಿಮ್ಗೆ ಕರೆಕ್ಟಾಗಿ ಎಲ್ಲ ಸಫಿಷಿಯೆಂಟ್ ಆಗಿ ಎಲ್ಲ ಕಡೆ ಎಲ್ಲ ಕಾಯಿ ಸೆಟ್ಟಿಂಗ್ ಆಗಿಬಿಟ್ಟಿದೆ. ಹೌದು. ಹೌದಲ್ಲ? ಹೌದು. ಭಾಳ ಜನಕ್ಕೆ ರೈತರಿಗೆ ಕರೆಕ್ಟಾಗಿ ಏನು ಸಜೆಷನ್ ಹೇಳ್ತೀವಲ್ಲ ಅದು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದು ಪ್ರೊಸೀಜರ್ ಮುಂದಿಟ್ಟಂದ್ರೆ ಏನಾಗ್ಬಿಡುತ್ತೆ, ಕ್ಲಿಯರಾಗಿ ಅವರಿಗೆ ಪಿಕ್ಚರ್ ಕಣ್ಮುಂದೆ ಬರುತ್ತೆ. 108 ಕ್ವಶನ್ ಮಾಡ್ತಿರ್ತಾರೆ. ಆ ಕ್ವಶನ್ ಅರ್ಥ ಆಗೋಂಗೆ ಇರಂಗಿಲ್ಲ ಅವ್ರಿಗೆ. ಇದು ಏನು ಮಾಡಿದ್ರೆ ಏನಾಗುತ್ತೆ, ಏನಿಲ್ಲ, ಏನು ಪ್ರೊಸೀಜರ್ ಅನ್ನೋದು ತಿಳ್ಕೊಳ್ಳೋಷ್ಟೇ ಕೆಪಾಸಿಟಿ ಅವ್ರ ಹತ್ರ ಇರಲ್ಲ. ಹೌದನ್ರಿ ಗೌಡ್ರೆ? ಹೀಗಾಗಿ ರೈತರು ಫೇಲ್ ಆಗೋದು ಇಲ್ಲ. ಏನು ಬಿಡಪ್ಪ ಇನ್ನೇನು ದೊಡ್ಡ ಮಹಾ ಅನ್ನೋದು ಇದೇ ಇರುತ್ತೆ. ಅಣ್ಣ, ನಿಮಗೆ ಇದು ಖರ್ಚನ್ನ ಮಾಡಿಸಿದ್ದು ಜಾಸ್ತಿ ಐತಾ ಕಮ್ಮಿ ಐತಾ? ಹಾಂ, ಕಡಿಮೆನೇ ಅಲ್ಲ? ಕಮ್ಮಿ ಖರ್ಚಿನಲ್ಲಿ ಎಷ್ಟು ಬಳಸಿದ? ಬೇರೆಯವರಾದರೆ ಯಾಕಂದ್ರೆ ಇದಕ್ಕೆ ಖರ್ಚು ಜಾಸ್ತಿ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಥೇಚ್ಛವಾಗಿ ಖರ್ಚು ಮಾಡಿಸ್ತಾರೆ. ಮತ್ತು ಖರ್ಚು ಮಾಡಿಸೋದಕ್ಕೂ ಅವರಿಗೆ ಲಾಭ ಇರೋಂಗಿಲ್ಲ. ಖರ್ಚು ಕಮ್ಮಿ, ನಮ್ಮ ಇಳುವರಿದಾಗ ತಗೊಂಡ್ರೆ ಲಾಭ ಕರೆಕ್ಟಾಗಿ ಬರುತ್ತಲ್ಲ. ಹಾಂ, ಯಾವ ಥರನಾಗ ಸೆಟ್ಟಿಂಗ್ ಹಾಕಿ ಇನ್ನೂ ಒಂದು ನೆಕ್ಸ್ಟ್ ಒಂದು ತಿಂಗಳ ಇದು ವಿಡಿಯೋ ಮಾಡ್ತೀನಿ. ಅವಾಗ ಎಲ್ಲ ರೈತರು ಇದನ್ನು ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ. ಯಾಕಂದರೆ ನನ್ನೊಂದು ಚಾನಲ್ ಇದೆ, ಕಾಜಪ್ಪ ರೈತ ಮಿತ್ರ ಅಂತ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಹಾಗಾಗಿ ಹೋಗಿ ನೋಡಿ, ಒಂದೊಂದು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಒಂದೇ ಬೆಳೆಯಲ್ಲ, ದಾಳಿಂಬೆ ಒಂದೇ ಅಲ್ಲ, ಎಲ್ಲ ಬೆಳೆಗಳನ್ನೆಲ್ಲ ನಾನು ಗೈಡೆನ್ಸ್ ಕೊಡೋದು. ಮತ್ತು ಎಲ್ಲ ಬೆಳೆಗೆ ಎಲ್ಲ ಸಜೆಷನ್ನು ಕೊಡ್ತೀನಿ, ಯಾವ ಥರನೇ ಮಾಡಬೇಕು ಅನ್ನೋದು. ನಾವೇನು ದುಡ್ಡುಗೋಸ್ಕರ ಏನು ಮಾಡಲ್ಲ. ನಿಮಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಅದರ ಮೇಲೆ ಅವಲಂಬನೆ. ನಾವೇನು ಇದನ್ನೇ ಇಲ್ಲ, ನಾವು ಒಂದು ರೈತ ಬೆಳವಣಿಗೆಗಳು. ಅದಕ್ಕೆ ಪ್ರತಿಯೊಬ್ಬರು ಏನಲ್ಲ ಆ ಥರನೇ ಲಾಸ್ ಆಗಬೇಡಿ, ಇನ್ಕಮ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಯಥೇಚ್ಛವಾಗಿ ಎಲ್ಲ ಬೇರೆ ಬೇರೆ ಏನು ಕೆಮಿಕಲ್ಸು ಇನ್ನೇನು ಸೋಡಾ ಎಲ್ಲ ಇದು ಮಾಡ್ತಿರ್ತಾರೆ. ಆ ಥರನೇ ಮಾಡೋಕ್ಕೆ ಹೋಗಬೇಡಿ ಯಾರು. ಯಾವಾಗ ಏನು ಮಾಡಬೇಕು ಪದ್ಧತಿ ಪ್ರಕಾರ ಅವಾಗ ಮಾಡಿದ್ರೆ ನಿಮ್ಗೆ ಎಲ್ಲ ಸರಿಯಾಗಿ ಸಿಗ್ತೈತಿ. ಮತ್ತು ನೀವು ಆ ಥರನೇ ನೀವು ಮಾಡಲಿಲ್ಲ ಅಂದರೆ ನಿಮ್ಮದು ಅಲ್ಲಿ ಖರ್ಚು ಜಾಸ್ತಿ ಆಗ್ಬಿಡುತ್ತೆ, ನಿಮ್ಗೆ ಲಾಭಾಂಶ ಕಮ್ಮಿ ಆಗ್ಬಿಡುತ್ತೆ. ಆ ಥರ ಯಾರು ಮಾಡ್ಕೋಬೇಡಿ.
ನಿಮಗೇನು ತಿಳಿಲಿಲ್ಲ ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಯಾಕೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ನಿಮಗೆ ನಾವು ಎಲ್ಲ ಫ್ರೀಯಾಗಿ ನಿಮಗೆ ಹೇಳ್ತಿರ್ತೀವಿ. ಕೆಲವೊಂದು ಏನಲ್ಲ ನೀವು ಫ್ರೀಯಾಗಿ ಹೇಳಿದ್ದಕ್ಕೂ ಒಂದು ಸ್ವಲ್ಪ ವಿಸಿಟ್ ಮಾಡಿದ್ದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ.